ಏನಣ್ಣ ವಿಶೇಷ? ಏನು ವಿಶೇಷ ಅಂತ ಏನಿಲ್ಲ ಅಣ್ಣ, ಹಂಗೆ ನಾವು ಮಾಡ್ಬೇಕಂತೇಳಿ ಒಂದು ಕಮಿಟಿ ಮಾಡಿವಣ್ಣ, ಕಾಜಾಜಿ ಕಮಿಟಿ ವತಿ ಅಂತ. ಕಾಜಾಜಿ ಕಮಿಟಿ ಅಂತ ಮಾಡೀವಿ. ಎಲ್ಲ ಹುಡುಗರು ಕಲಿತು ಫ್ರೆಂಡ್ಶಿಪ್ ಮಾಡಿದ್ದೀವಲ್ಲ, ಹಂಗೆ ಬಡವರಿಗೆ ಇವಾಗಿಂದ ಸೇವೆ ಮಾಡ್ಬೇಕಂತೇಳಿ ಆ ಕಮಿಟಿಯಿಂದ ಮೊದಲು ಅನಾಥಾಶ್ರಮಕ್ಕೆ ಸೇವೆ ಮಾಡಬೇಕಂತೇಳಿ ಫಸ್ಟ್ ಇದು ಮಾಡ್ಕೊಂಡಿವಣ್ಣ. ಈ ರೀತಿ ಇವಾಗ ಅನಾಥಾಶ್ರಮ ಅಂತಲ್ಲ, ನೀವು ಯಾವಾಗನ ಏನೇನು ಆಗಿರ್ಬೋದು, ನಿಮ್ಮ ಕಷ್ಟ ಇರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ನಿಮ್ಮ ಅನಾಥಾಶ್ರಮಕ್ಕೆ ಏನೇನು ಆಗಿರೋದು ನಮ್ಗೆ ಇಮಿಡಿಯೇಟ್ ಕಾಲ್ ಮಾಡಿದರೆ ಇವತ್ತಿನ ನಾಳೆ ಅಂತ ನಿಮ್ಗೆ ನಾವು ಸಾಕಾರ ಆಗಿರ್ತೀವಿ. ನಿಮ್ಮಿಂದ ಏನೇನಾಗಲಿ ಅದು ಕಷ್ಟ ಇದ್ದರೆ ನಮ್ಗೆ ಹೇಳಿದರೆ ನಾವು ಏನಾರು ಬೆಂಬಲ ಆಗಿರ್ತೀವಿ, ನಿಮ್ಮಿಂದ ಹುಡುಗರಾಗಿ ನಿಂತಿರ್ತೀವಿ ನಿಮಗೆ ಅಣ್ಣವ್ರ ಜೊತೆ ಅಂತೇಳಿ ಮಾತನ್ನು ಹೇಳ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಜನಸೇವಕ ಪಂಪಯ್ಯಸ್ವಾಮಿ ಅಂತೇಳಿ. ಇವತ್ತು ಪುನೀತ ಪುಣ್ಯಾಶ್ರಮಕ್ಕೆ ಹಾಗೂ ನೊಂದವರಿಗೆ ಹಾಗೂ ನೆರವಿಲ್ಲದವರಿಗೆ ಹಾಗೂ ಅನಾಥರಿಗೆ ಇಂದಿನ ಪುನೀತ ಪುಣ್ಯಾಶ್ರಮಕ್ಕೆ ಆಗಮಿಸಿರುವಂಥ ತಮ್ಮ ಹೆಸರು? ತೋಹಿತ್ ಪಟೇಲ್ ಅಂತೇಳಿ ಅವರ ಒಂದು ಸಂಘಟನೆಯಿಂದ ಕಾಜಾಜಿ ಕಮಿಟಿ ವತಿಯಿಂದ ಇವತ್ತು ಪುನೀತ ಆಶ್ರಮಕ್ಕೆ ತರಕಾರಿ ಹಾಗೂ ಅಕ್ಕಿ ಒಂದು ತಿಂಗಳ ಊಟ ಮಾಡುವಷ್ಟು ವ್ಯವಸ್ಥೆಯನ್ನು ಮಾಡಿದಂಥ ಅವರ ಒಂದು ತಂಡಕ್ಕೆ ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತೀನಿ. ಯುವಕರು ಈ ಒಂದು ಕಾಲ ಇಟ್ಟಿದ್ದಾರೆ. ತಮ್ಮೆಲ್ಲರ ಸಹಾಯ ಸಹಕಾರ, ಸಿಂಧನೂರು ಜನತೆಯ ಸಹಕಾರ ಇವ್ರ ಮೇಲೆ ಇರಲಿ. ಯಾಕಂದರೆ ಇಂಥ ಒಳ್ಳೆ ಕೆಲಸ ಮಾಡೋಕ್ಕೆ ಒಳ್ಳೆ ಗುಣಗಳು ಬೇಕು. ಎಲ್ಲರಿಗೂ ಬರೋದಿಲ್ಲ ಇಂಥ ಕೆಲಸ ಮಾಡೋಕ್ಕೆ. ಈ ಒಂದು ಗುಣಗಳನ್ನು ನಮ್ಮ ತೋಹಿತ್ ಪಟೇಲ್ ಅವರಿಗೆ ಹಾಗೂ ಅವ್ರ ತಂಡಕ್ಕೆ ಬಂದಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಈ ಒಂದು ದೊಡ್ಡ ಸಾಧನೆಗೆ ಕೈ ಹಾಕಿದ್ದಾರೆ. ತಮ್ಮೆಲ್ಲರ ಸಹಾಯ ಸಹಕಾರ ಇರಲಿ. ಸರ್, ನಾನು ಇನ್ಸ್ಟಾಗ್ರಾಮ್ದಲ್ಲಿ ನೋಡ್ತಿರ್ತೇವಲ್ಲ, ನೋಡೋತ್ನಾಗೆ ನನಗೆ ಏನನ್ನಿಸ್ತು, ಎಲ್ಲರಿಗೂ ಕೊಡ್ತಿರ್ತೀವಲ್ಲ, ಇವರ ಅನಾಥಾಶ್ರಮ ಕೂಡ ಹೋಗಿ ಭೇಟಿಯಾಗೋಣ, ಹೆಂಗೈತಿ ನೋಡೋಣ ಇವ್ರದ್ದು ಕೂಡ ಪರಿಸ್ಥಿತಿ ಅಂತೇಳಿ ನಾವು ವಿಚಾರ ಮಾಡಿದ್ವಿ ರೀ. ಮಾಡಿದ ಮೇಲೆ ಗೊತ್ತಾಯಿತು, ಒಂದು ಇಬ್ಬರಿಗೆ ಕೇಳಿವಿ. ಹೌದು ಏನು ಸಹಾಯ ಮಾಡಲ್ಲ ಜಾಸ್ತಿ ಜನ ಅವರಿಗೆ, ಸ್ವಲ್ಪ ನಿಮ್ಮಂಥವ್ರು ವಯಸ್ಸು ಸಣ್ಣ ಹುಡುಗರು ಹೋಗಿ ಸ್ವಲ್ಪ ನಿಂತರೆ ಬೆಂಬಲ ಅವ್ರಿಗೆ ಕೊಟ್ಟರೆ ಅವ್ರ ಮುಂದೆ ಏನಾನ ಒಂದು ಆಗ್ಬೋದು ಅಂತೇಳಿ ಅದಕ್ಕೆ ನಾವು ಏನೈತಣ್ಣ, ಇದು ನಮ್ಮ ಆಶ್ರಮ ಭಾಳ ದೂರ ಆಗಿದೆ. ತುಂಬ ಧನ್ಯವಾದಗಳಣ್ಣ. ನಿಮ್ಮಂಥ ಯುವಕರು, ನಿಮ್ಮಂಥ ಅಣ್ಣ ತಮ್ಮರು ನಮ್ಮಂಥವ್ರ ಜೊತೆಗಿದ್ದರೆ ಇಂಥ 100 ಜನ ಅಲ್ಲ, ಎಷ್ಟಾರು 1000 ಜನ ಅನಾಥರಿಗೆ ನಾವೊಂದು ನೆರವಾಗಿ ಅವರಿಗೆ ಆಸರೆ ಕೊಡೋಣ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿಂದ ಸಹಕಾರ ನಿಮ್ಗೆ ಹೇಳಿದ್ರೆ ನಾವು ಏನು ಪ್ರಯತ್ನ ಮಾಡ್ತೀವಣ್ಣ, ಎಷ್ಟು ಕೈಯಿಂದ ಎಷ್ಟಾಗುತ್ತೆ ನಮ್ಮ ಕಮಿಟಿ ಕೈಯಿಂದ, ನಮ್ಮ ಹುಡುಗರ ಕೈಯಿಂದ ಯಾವಾಗನಾಗಲಿ ನಿಮ್ಮಿಂದ ಇರ್ತೀವಿ. ಇಂದ ಸುಲಭ ಆಗಿ ಆಗಲ್ಲ ಅಣ್ಣ, ನೀವು ಇಷ್ಟು ಧೈರ್ಯ ಮಾಡಿ ಮಾಡ್ತಾ ಇದ್ರಲ್ಲ, ಇದೇ ನಿಮ್ಗೆ ಪುಣ್ಯಾತ್ಮ. 30 ಜನ ಸಾಕ್ತಾ ಇದೀವಿ. ಏನಿಲ್ಲ, ನಮ್ಮೊಂದು ಕಾರ್ಯಕ್ರಮಕ್ಕೆ ಹೋಗಿ ಬರೋಂಥ ಹಣದಿಂದ